ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಅಥಣಿಯ ಚರ್ಮಕುಶಲಕರ್ಮಿ ಮಲ್ಲೇಶ್ ಕೃಷ್ಣ ಸಣ್ಣಕ್ಕಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ತೆ. ಈ ಚರ್ಮಕುಶಲಕರ್ಮಿಗಳಿಗೆ ಏನಾದ್ರೂ ಹೊಸ ತಂತ್ರಜ್ಞಾನಗಳು ಏನಾದ್ರೂ ಬಂದಿದ್ರೆ, ಆವಿಷ್ಕಾರವಾಗಿದ್ರೆ, ಕುಶಲಕರ್ಮಿಗಳೇ ಬಂದು ನಿಮ್ಮ ಹತ್ರ ಇಂಥದ್ದೊಂದು ಬಂದಿದೆ, ನಮಗ್ ಬೇಕು, ಅದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾರೋ, ಅಥವಾ ನೀವು ನಮ್ಮ ಚರ್ಮಕುಶಲಕರ್ಮಿಗಳಿಗೆ ಕೊಟ್ರೆ ಇನ್ನಷ್ಟು ಒಳ್ಳೆ ಉತ್ಪಾದನೆಯನ್ನ ಮಾಡ್ತಾರೆ ಅಂತ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸುವಂಥದ್ದು, ಆಮೇಲೆ ಇವರಿಗೆ ತಲುಪಿಸುವಂಥದ್ದು, ಈ ರೀತಿ ಯೋಜನೆಗಳೇನ? ಅದೇ ನಾ ಹೇಳಿದ್ನಲ್ಲ, ಹೊರ ರಾಜ್ಯದಲ್ಲೆಲ್ಲ ನಮಗೆ ಟ್ರೈನಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ. ಅಂದರೆ ಚೆನ್ನೈನಲ್ಲಿ, ಆಗ್ರಾದಲ್ಲಿ, ನಾಗ್ಪುರಲ್ಲಿ ಇಲ್ಲೆಲ್ಲ ಹೋಗಬಹುದು. ಅದಕ್ಕೆ ನಮ್ಮ ಸಮುದಾಯದಿಂದ ಯುವ ಜನತೆ ಆಸಕ್ತಿ ತೋರಿಸ್ತಾ ಇಲ್ಲ. ಈಗ ನಮ್ಮಲ್ಲಿ ಈಗ ಶೀಘ್ರದಲ್ಲೇ ಇಂಡೋನೇಷ್ಯಾಗೆ ಹೋಗಬೇಕು ಅಂತಿದೆ. ಯಾಕೆಂದರೆ ಅದೆಲ್ಲ ಚರ್ಮೋತ್ಪನ್ನದಲ್ಲಿ ಅತ್ಯಂತ ಪರಿಣಿತ ಆಗಿರುವಂತಹ ಕೆಲವೊಂದು ದೇಶಗಳು. ಅದನ್ನು ನಾವು ಕಳೆದ ಸರ್ತಿ ನಿಗಮದ ಮಂಡಳಿ ಸಭೆಯಲ್ಲಿ ಇಟ್ಕೊಂಡು ಅದು ಅನುಮೋದನೆ ಕೂಡ ಆಗಿದೆ ಸರ್ಕಾರದಿಂದ. ಅಲ್ಲಿಗೆ ಹೋಗಬೇಕು ಬನ್ನಿ ಅಂತ ಹೇಳಿ ಜಾಹೀರಾತು ಕೊಟ್ಟು ಕರೆದು ನಮ್ಮ ಕುಶಲಕರ್ಮಿಗಳಿಗೆ ಅದ್ರದ್ದು ಅವೇರ್ನೆಸ್ ಕೊಟ್ಟರು ಆಸಕ್ತಿ ತೋರಿಸ್ತಂಥವ್ರು ತುಂಬಾ ಕಡಿಮೆ. ನಮಗೆ 32 ಜನನ ಕರ್ಕೊಂಡು ಹೋಗೋದು ಅವಕಾಶ ಇದೆ. ಬಟ್ ಎಷ್ಟು ಹೇಳಿದ್ರು ಯಾರೂ ಆಸಕ್ತರಾಗ್ತಾ ಇಲ್ಲ. ನಾವು ಮೊನ್ನೆ ಆಗ್ರಾ ಕಳಿಸ್ಬೇಕಾದ್ರೂ ಒಂದು 30 ಜನ ಮಕ್ಕಳನ್ನ ಕಳಿಸ್ಬೇಕಿತ್ತು. ಹೆಸರು ಕೊಟ್ಟರು. ಕೊನೆಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಬಿಡುವ ಟೈಮ್ನಲ್ಲಿ ನಾನು ಹೋಗಿದ್ರು ಅವ್ರನ್ನ ಬೀಳ್ಕೊಡುಗೆ ಮಾಡ್ಲಿಕ್ಕೆ. 19 ಜನ ಇದ್ರು. 19 ಜನದಲ್ಲಿ ಅಲ್ಲಿ ಹೋಗಿ ಮುಟ್ಟದ ಮೇಲೆ 4 ದಿನ ಇದ್ದಾದ್ಮೇಲೆ ವಾಪಸ್ ಬಂದವರು 4-5 ಜನ ಆಗ್ಬಿಟ್ರು. ಸೊ ಬಹಳಷ್ಟು ಯೋಜನೆಗಳಿದೆ, ತುಂಬಾ ಆಸಕ್ತಿ ಸರ್ಕಾರಕ್ಕೂ ಇದೆ, ಯೋಜನೆಗಳಲ್ಲಿ ಆ ಶಕ್ತಿ ಇದೆ. ನಾವಂತೂ ಪ್ರಯತ್ನ ಪಡ್ತಾನೆ ಇದ್ದೇವೆ ನಿರಂತರವಾಗಿ. ಖಂಡಿತ ಬಂದವ್ರಿಗೆ ಎಲ್ಲಾ ರೀತಿಯ ಅವಕಾಶ, ತಾವು ಹೇಳ್ದಂಗೆ ಹೊಸ ನವೀನ ತಂತ್ರಜ್ಞಾನದ್ದು, ಮತ್ತೆ ಹೊರ ದೇಶಕ್ಕೆ ಕರ್ಕೊಂಡೋಗಿ ತರಬೇತಿ ಕೊಡಿಸೋಂಥದ್ದು. ಏಕೆ ನಮ್ಮಲ್ಲೇ ಈ ಹಿಂದೆ ಲಂಡನ್ಗೆ ಹೋಗಿ ಕಲ್ತು ಬಂದವರು ಇದ್ದಾರೆ. ಕೊಲ್ಹಾಪುರಿ ಚಪ್ಪಲಿಗಳ ಬಗ್ಗೆ ಕೇಳುಗರೆ ನೀವೆಲ್ಲ ಕೇಳಿರ್ತೀರಾ. ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಈ ಕೊಲ್ಹಾಪುರಿ ಚಪ್ಪಲಿಗಳನ್ನ ತಯಾರಿಸಲಾಗ್ತಾ ಇದೆ. ಅಪ್ಪಟ ಚರ್ಮದ ಈ ಚಪ್ಪಲಿಗಳು ಬೇಸಿಗೆಯ ಕಾಲಕ್ಕೆ ಉತ್ತಮ ಪಾದರಕ್ಷೆಗಳು. ಈ ಕೊಲ್ಹಾಪುರಿ ಚಪ್ಪಲಿಗಳು ನಮ್ಮ ಕರ್ನಾಟಕದಲ್ಲಿ ಶತಮಾನಗಳಿಂದ ತಯಾರಿ ಆಗ್ತಾ ಇದೆ ಅನ್ನೋದು ಕೇಳಿದೀವಿ. ಆದ್ರೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಬರಲಿ. ಕೊಲ್ಹಾಪುರಿ ಚಪ್ಪಲಿಗಳು ಅಂದ್ರೆ ಅದೊಂದು ರೀತಿ ವಿಶಿಷ್ಟವಾದ ವಿನ್ಯಾಸಕ್ಕೆ ಹೆಸರುವಾಸಿಯಾಗದದ್ದು. ಅಂದ್ರೆ ನಾವು ಸಾಂಪ್ರದಾಯಿಕ ಉಡುಪುಗಳನ್ನ ಧರಿಸಿದಾಗ ಕೊಲ್ಹಾಪುರಿ ಚಪ್ಪಲಿಗಳನ್ನ ಹಾಕೊಂಡ್ರೆ ಅದ್ರದ್ದು ಗೆಟಪೇ ಬದಲಾಗ್ಬಿಡುತ್ತೆ. ಅಂದ್ರೆ ನಮ್ಗದು ಬಹಳ ಒಂದು ರೀತಿಯ ಲಕ್ಸುರಿಯಸ್ ಲುಕ್ ಕೊಡುತ್ತೆ. ಹಾಗಾಗಿ ಕೊಲ್ಹಾಪುರಿ ಚಪ್ಪಲ್ ಅಂತಂದ್ರೆ ತುಂಬಾ ಅದು ಕಣ್ಮನ ಸೆಳೆಯುವಂತಹ ವಿನ್ಯಾಸದಲ್ಲಿ ಮೂಡಿ ಬರುವಂಥದ್ದು. ಅದನ್ನ ನಾವು ಕೊಲ್ಹಾಪುರ ಅಂತಾನೆ ಕರಿತೀವಿ. ಯಾಕೆ ಕೊಲ್ಹಾಪುರಿ ಚಪ್ಪಲ್ ಅಂತ ಹೇಳ್ತೀವಿ ಅಂತಂದ್ರೆ ಅವಾಗೆಲ್ಲ ರಾಜ್ಯಗಳಿರ್ಲಿಲ್ಲ. ಇಡೀ ಭಾರತ ದೇಶ ಅಂತ ಹೇಳಿ ಒಂದು ದೇಶ ರಚನೆ ಆಗಿರಲಿಲ್ಲ, ರಾಜ್ಯಗಳಿರಲಿಲ್ಲ, ಪ್ರಾಂತ್ಯ ಆಡಳಿತಗಳಿದ್ವು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಸಾಮ್ರಾಜ್ಯಗಳು, ಒಬ್ಬೊಬ್ಬ ರಾಜಮನೆತನಗಳು ಆಳ್ವಿಕೆ ನಡೆಸ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ಕೊಲ್ಹಾಪುರ ಅನ್ನುವಂಥ ಒಂದು ಪ್ರಾಂತ್ಯ ಏನಿದೆಯಲ್ಲ ಅದು ವಿಶಿಷ್ಟವಾಗಿ ಒಂದು ವ್ಯಾಪಾರ ಕೇಂದ್ರವಾಗಿ ಹೆಸರುವಾಸಿಯಾಗಿತ್ತು. ಆದರೆ ನಿಜವಾದ ಸತ್ಯ ಏನು ಅಂತಂದರೆ ಈ ಕೊಲ್ಹಾಪುರ ಚಪ್ಪಲಿ ಮಾಡುವಂತಹ ಚರ್ಮಕುಶಲಕರ್ಮಿಗಳು ಬಹುಪಾಲು ಇರೋದು ನಮ್ಮ ಕರ್ನಾಟಕದ 5-6 ಜಿಲ್ಲೆಗಳಲ್ಲಿ. ಅದನ್ನು ವಿಶೇಷವಾಗಿ ನಾವು ಬೆಳಗಾವಿ ಗುರುತಿಸಬಹುದು, ವಿಜಯಪುರ ಗುರುತಿಸಬಹುದು, ಹಾಗೆಯೇ ಬೀದರ್ ಭಾಗದಲ್ಲಿ, ಜೊತೆಗೆ ಬಾಗಲಕೋಟೆ ಮತ್ತೆ ಧಾರವಾಡ, ಹುಬ್ಬಳ್ಳಿ ಈ ಭಾಗಗಳಲ್ಲೆಲ್ಲ ನಾವು ನಮ್ಮ ಈ ಚರ್ಮಕುಶಲಕರ್ಮಿಗಳನ್ನ ಕೊಲ್ಹಾಪುರಿ ಚಪ್ಪಲಿ ಮಾಡೋದ್ರಲ್ಲಿ ಪರಿಣಿತರಾಗಿರುವಂಥವ್ರನ್ನ ಅಲ್ಲಿ ಹೆಚ್ಚು ಕಾಣಬಹುದು. ಆದರೆ ಮೊದಲೇ ಹೇಳಿದ ಹಾಗೆ ಕೊಲ್ಹಾಪುರ ಒಂದು ಮಾರುಕಟ್ಟೆ ಕೇಂದ್ರ ಆಗಿದ್ರಿಂದ ಅಲ್ಲಿಗೆ ಹೆಚ್ಚು ಹೋಗ್ತಾ ಇತ್ತು. ಈಗ ಜನರನ್ನ ಏನಾದರೂ ಮಾತಾಡಿಸಿದಾಗ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ವ್ಯಾಪಾರಕ್ಕೆ ಅಥವಾ ಎಲ್ಲಿಂದ ತಗೊಂಡ್ಬಂದ್ರಿ ಅಂತ ಏನಾದ್ರು ಕೇಳಿದ್ರೆ ನಾವು ಕೊಲ್ಹಾಪುರಕ್ಕೆ ಹೋಗಿದ್ವಿ, ಕೊಲ್ಹಾಪುರದಿಂದ ತಂದ್ವಿ ಅಂತ ಹೇಳ್ತಿದ್ರು. ಹಾಗಾಗಿ ಆ ಒಂದು ವಿನ್ಯಾಸಕ್ಕೆ ಕೊಲ್ಹಾಪುರ ಅನ್ನೋದೇ ಹೆಸರು ಬಂದ್ಬಿಡ್ತು. ಬಟ್ ಮಾಡೋರೆಲ್ಲ ನಮ್ಮ ಜನದವರು, ನಮ್ಮ ರಾಜ್ಯದವರು, ಕರ್ನಾಟಕದವರು, ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ನಮಗಿದೆ. ಇಂತಹ ಕೊಲ್ಹಾಪುರಿ ಚಪ್ಪಲಿಗಳನ್ನ ತಯಾರಿಸುವ ಚರ್ಮಕುಶಲ ಕರ್ಮಿಗಳಾದ ಮಲ್ಲೇಶ ಕೃಷ್ಣ ಸಣ್ಣಕ್ಕಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ನಮ್ಮೊಂದಿಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರು ಸುಮಾರು ಒಂದು 25-30 ವರ್ಷದಿಂದ ಈ ವೃತ್ತಿನಲ್ಲಿ ತೊಡಗಿದ್ದಾರೆ. ಆದರೆ ಇದು ಅವರ ಕುಲಕಸುಬು. ಅವರ ಮುತ್ತಾತ ಇರಬಹುದು, ಅಜ್ಜ ಇರಬಹುದು, ತಂದೆ ಇರಬಹುದು, ಅವರು ಮತ್ತೆ ಅವ್ರ ಜೊತೆ ಈಗ ಅವರ ಕುಟುಂಬದವರು ಕೂಡ ಈ ಒಂದು ಕೊಲ್ಹಾಪುರಿ ಚಪ್ಪಲಿಗಳ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಅದು ಮುಂಚೂಣಿಯಲ್ಲಿ ಇರುವಂಥವ್ರು. ಇವ್ರ ವಿದ್ಯಾಭ್ಯಾಸ PUC ವರ್ಗಾಗಿದೆ. ಆದರೆ ಆ ಚಪ್ಪಲಿ ತಯಾರಿಕೆಯಲ್ಲಿ ಇವರು ಮಾಸ್ಟರ್ ಡಿಗ್ರಿ ಮಾಡಿ PhD ತಗೊಂಡಿದ್ದಾರೆ. ನಿಜವಾಗ್ಲೂ ಯಾಕೆಂದರೆ ಅಂಥ ಕಲೆಗಾರರು ಇವರು ಇದ್ದಾರೆ.
ಇವರಿಗೆ ನಾವು ಲಿಡ್ಕರ್ನಿಂದ ಹಲವಾರು ಸವಲತ್ತುಗಳನ್ನ ಒದಗಿಸಿದ್ದೀವಿ. ಜೊತೆಗೆ ಲಿಡ್ಕರ್ಗೆ ಅವರು ನಿರಂತರವಾದ ಸರಬರಾಜುದಾರರು ಕೂಡ ಆಗಿರ್ತಾರೆ. ಇವರನ್ನು ಆಕಾಶವಾಣಿ ಮೂಲಕ ನಾಡಿನ ಜನರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈಗ ಮೇಡಮ್ ಹೇಳಿದ್ರು 20-30 ವರ್ಷದಿಂದ ನೀವು ಈ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಈ ವೃತ್ತಿಯಲ್ಲಿದ್ದೀರಾ. ಪರಂಪರೆಯಿಂದ ಬಂದಿರುವಂಥ ವೃತ್ತಿ ಇದು. ನಿಮಗೇನು ಅನ್ಸುತ್ತೆ ಈ ವೃತ್ತಿ ಬಗ್ಗೆ? ನಮಗೆ ಈ ವೃತ್ತಿ ನಮ್ಮ ಕುಟುಂಬ ನಡೆಸಲಿಕ್ಕೆ ಬಹಳ ಉತ್ತಮ ಆಗಿದೆ. ಮತ್ತು ನಾವು ವಿದ್ಯಾಭ್ಯಾಸನೂ ಇದೇ ವೃತ್ತಿಯಿಂದ ಮಾಡಿದ್ದೀವಿ. ನಮ್ಮ ತಂದೆಯವರು ಚಪ್ಪಲ್ ಉದ್ಯೋಗನೂ ಮಾಡ್ತಿದ್ದರು, ನಮ್ಮ ತಾಯಿಯವರು ಮಾಡ್ತಿದ್ದರು. ಈಗ ನಾವು ಅವರು ಮಾಡೋದು ನೋಡ್ಕೊಂಡು ನಾವು ಕಲ್ತಿದ್ದೀವಿ. ಹ್ಯಾಂಗೆ ಮನೆಯಲ್ಲಿ ಮೊದಲ ಗುರು ತಾಯಿ ಆಗಿರ್ತಾಳೆ, ಹಾಗೆ ತಂದೆ ತಾಯಿ ಇಬ್ಬರು ನಮಗೆ ಒಂದು ಉದ್ಯೋಗವನ್ನು ಕಲಿಸಿದ್ದಾರೆ. ಶಾಲೆ ಬೇರೆ, ಉದ್ಯೋಗ ಬೇರೆ. ಆದರೆ ಶಾಲೆ ಜೊತೆಯಲ್ಲೇ ಉದ್ಯೋಗನೂ ಕಲಿಯುವುದು ನಮ್ಗೆ ಸೌಭಾಗ್ಯ ಸಿಕ್ಕಿತು. ಅದೇ ರೀತಿ ನಾವು ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ನಾನು ಕಾಲೇಜ್ ಶಿಕ್ಷಣ ಮುಗಿದ ತಕ್ಷಣ ಲಿಡ್ಕರ್ಗೆ ನಾನು ಪರಿಚಯ ಮಾಡಿಕೊಂಡೆ ನಮ್ಮ ತಂದೆ ಮುಖಾಂತರ. ಸರಬರಾಜು ಸಹ 2000 ಇಸ್ವಿನಲ್ಲಿ ನಾನು ಮೊದಲ ಬಾರಿಗೆ ಚಪ್ಪಲ್ ಸರಬರಾಜು ಮಾಡಿದೆ ನಾನು ಲಿಡ್ಕರ್ಗೆ. ಅದರಿಂದ ಅದು ನಿರಂತರವಾಗಿ ನಾನು ಚಪ್ಪಲು ಮಾಡ್ತಾ ಇದ್ದೀನಿ. ಈಗ ಲಿಡ್ಕರ್ದವ್ರು ನನಗೆ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ರು. ಚಪ್ಪಲು ವಿದೇಶಕ್ಕೆ ಕಳಿಸುವಂಥ ಚಪ್ಪಲಿಯನ್ನು ಸ್ವತಃ ತಯಾರು ಮಾಡಲಿಕ್ಕೆ ನಮಗೆ ಟ್ರೈನಿಂಗ್ ಕೊಡಿಸಿದ್ರು. ಅಗರದಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದೀವಿ. ಮತ್ತು ಹೋಗುವ ಹೊತ್ತಿಗೆ ನಾವು ಫ್ಲೈಟ್ದಾಗ ನಾವು ಎಂದೂ ಕೂತಿದ್ದಿಲ್ಲ. ಫ್ಲೈಟ್ ಟಿಕೆಟ್ ತೆಗೆದು ನಮಗೆಲ್ಲ ಭಾಳ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಮಗೆ ಟ್ರೈನಿಂಗ್ ಕೊಡಿಸ್ಕಿಸಿದ್ದು ಮತ್ತು ಅದನಿಗೆ ತಂದು ಬಿಡುವಂಥ ಜವಾಬ್ದಾರಿಯನ್ನು ಮೇಡಮ್ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು. ನಮಗೊಂದು ಹೊಸ ಅನುಭವ ಆಯಿತು ಜೀವನದಲ್ಲಿ ವಿಮಾನದಾಗ ಕೊಂಡ್ರಕ್ಕೆ. ಮತ್ತು ಟ್ರೈನಿಂಗ್ನು ಅಲ್ಲಿ ಭಾಳ ಒಳ್ಳೆ ರೀತಿ ಟ್ರೈನಿಂಗ್ ಕೊಟ್ಟರು. ಅಗರದಲ್ಲಿ ಏನಿತ್ತು ಟ್ರೈನಿಂಗ್ ಅಲ್ಲಿ? ಎಲ್ಲ ಮಷಿನ್ ವರ್ಕ್ ಇತ್ತು ಮೇಡಮ್. ನಾವು ಕೈಯಿಂದ ಮಾಡ್ತಾ ಇದ್ವಿ ಇಷ್ಟೊಂದು ವರ್ಷ. ಅಲ್ಲಿ ಮಷಿನ್ನಿಂದ ಯಾವ ರೀತಿ ನಾವು ಚಪ್ಪಲ್ ಮಾಡ್ಬೋದು ಮತ್ತು ಅದಕ್ಕೆ ವಿನ್ಯಾಸ ಹೆಂಗೆ ಬದಲಾಯಿಸಬಹುದು ಮತ್ತು ಅದಕ್ಕೆ ತಾಳುಣಿಕೆ ಬರಬೇಕಾದ್ರೆ ಏನು ಅವರು ಮಷಿನರಿಯಿಂದ ಯಾವ ರೀತಿ ಚಪ್ಪಲಿ ಮಾಡಬೇಕು ಅದೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟರು. ಮತ್ತು ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು, ಯಾವ ರೀತಿ ನಾವು ಮೆಜರ್ಮೆಂಟ್ ಕರೆಕ್ಟ್ ಕಾಲಿಗೆ ಸೆಟ್ ಆಗುವಂಗೆ ನಾವು ಮಾಡ್ಬೋದು, ಕಾಲಿಗೆ ಚುಚ್ಚಲಾರ್ದಂಗೆ ಮಾಡ್ಬೋದು, ಅದೆಲ್ಲ ಟ್ರೈನಿಂಗ್ ಕೊಟ್ಟರು ಅವರು. ಮತ್ತು ಒಳ್ಳೆಯ ಅನುಭವ ಆಗಿದೆ. ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಮಿಷನ್ ಮುಖಾಂತರ ಮಾಡುವ ಸೌಭಾಗ್ಯ ನಮಗೆ ಸಿಕ್ತು. ಇಷ್ಟೊಂದು 20-22 ವರ್ಷ ನಾವು ಕೈಯಿಂದ ಪೂರ್ತಿ ಚಪ್ಪಲ್ ತಯಾರು ಮಾಡ್ತಿದ್ದೆವು. ಇದೊಂದು ಹೊಸ ಅನುಭವ ನಮಗಾಯಿತು. ನಮ್ಮ ಅತನಿಯಲ್ಲಿ ಪಾರಂಪರಿಕ ಚಪ್ಪಲ ಚರ್ಮ ಹದ ಮಾಡ್ತಾರೆ ಅಲ್ಲಿ ಅತನಿ ಒಳಗೆ. ಆ ಹದ ಮಾಡಿದಂಥ ಪಾರಂಪರಿಕ ಚಪ್ಪಲ್ ದೇಶಿ ಚರ್ಮ ಅದರಿಂದ ನಾವು ಚಪ್ಪಲ್ ತಯಾರು ಮಾಡ್ತೀವಿ ರೀ. ಅದು ಚಪ್ಪಲ್ ಮಾಡಿ ಕ್ಷಣ ಎಷ್ಟು ದಿವಸ ನಾವು ಲಿಡ್ಕರ್ ಕೊಡ್ತಾ ಇದ್ವಿ. ಉನ್ನತ ತಂತ್ರಜ್ಞಾನ ಉಪಯೋಗಿಸಿ ಯಾವ ರೀತಿ ನಾವು ಚಪ್ಪಲ್ ತಯಾರು ಮಾಡಬೇಕು ಅನ್ನೋದು ನಮಗೊಂದು ಹೊಸ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಈಗ ಕೈಯಲ್ಲಿ ನೀವು ಮಾಡ್ತಾ ಇದ್ರಿ, ದಿನಕ್ಕೆ ಎಷ್ಟು ತಯಾರಿಸ್ತಾ ಇದ್ರಿ ಕೈಯಲ್ಲಿ ಮಾಡುವಾಗ? ದಿನಕ್ಕೆ ತಯಾರಾಗಂಗಿಲ್ಲ ಮೇಡಮ್. ಕೈಯಿಂದ ಮಾಡುವುದು ಒಂದು 15 ದಿವಸಕ್ಕೆ ಒಂದು 20-25 ಜೊತೆ ಚಪ್ಪಲ್ ಮಾಡ್ತಿದ್ದೀವಿ ರೀ. ಈಗ ಮಿಷಿನ್ ಬಗ್ಗೆ ಟ್ರೈನಿಂಗ್ ಅದನ್ನೆಲ್ಲ ಕಲ್ತು ಬಂದ್ರಿ. ಈಗ ಏನಾದರೂ ಮಿಷಿನ್ ಅಳವಡಿಸ್ಕೊಂಡಿದ್ದೀರಾ? ತಯಾರು ಮಾಡಿಕೊಟ್ಟು ಮಷಿನ್ ಮ್ಯಾಗನ ಮಾಡಿದ್ದೀವಿ ಎಲ್ಲ. ದಿನಕ್ಕೆ 30 ಜೋಡಿ ನಾವು ಮಾಡ್ತಿದ್ದೇವೆ. ನಮ್ಗೆ ಟೀಮ್ ಇತರೆ ದಿವಸ 30 ಜೋಡಿ ತಯಾರು ಮಾಡಿ ಬಾಕ್ಸ್ದಾಗ ಪ್ಯಾಕ್ ಮಾಡಿ ಬಿಡ್ತಿದ್ದೇವ್ರಿ. ಹಾಗಾದ್ರೆ ವಿಜ್ಞಾನ ನಿಮ್ಗೆ ತುಂಬಾ ಸಹಾಯ ಮಾಡಿದೆ ಅಲ್ಲ? ತಂತ್ರಜ್ಞಾನ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ. ತಂತ್ರಜ್ಞಾನ ಬಹಳ ಮುಂದುವರೆದಿದ್ದಾರೆ. ನಾವು ಇನ್ನ ಕೈಯಿಂದ ಮಾಡ್ತಿದ್ದೀವಿ. ಈಗ ನಮ್ಗೆ ಲಿಡ್ಕರ್ದಿಂದ ನಮಗೆ ಸುವರ್ಣ ಅವಕಾಶ ಸಿಕ್ತು. ಮಷೀನ್ನಿಂದ ಯಾವ ರೀತಿ ಮಾಡಬೇಕು ಚಪ್ಪಲ್ ಅನ್ನೋದು ಒಂದು ತೋರಿಸ್ಕೊಟ್ರು ನಮ್ಗೆ. ನಮ್ಮ ಜೀವನ ಈಗ ಮತ್ತೆ ಒಂದು ಜರ ಸುಧಾರಣೆ ಆಗ್ಬೋದು ಅಂತ ನಮ್ಗೆ ಇಚ್ಛೆ ಐತಿ. ಯಾವಾಗ್ಲೂ ಅನಿಸ್ಲಿಲ್ವಾ PUC ಓದಿದ್ದೀನಿ, ನಾನು ಮುಂದೆ ಇನ್ನೂ ಓದ್ಕೊಂಡು ಇನ್ನೂ ಒಳ್ಳೆ ಹುದ್ದೆಗೆ ಹೋಗ್ತೀನಿ, ನನಗಿದು ಬೇಡ ಅಂತ ಒಂದು ಸರಿಗೂ ಅನಿಸ್ಲಿಲ್ವಾ ನಿಮ್ಗೆ? ಇಲ್ಲ, ನಮ್ಗೆ ಆ ಥರ ಏನೂ ಅನಿಸ್ಲಿಲ್ಲ. ಯಾಕಂದ್ರೆ ಏನು ಸೆಳೆತ ಇತ್ತು ಇದರಲ್ಲಿ? ಸೆಳೆತ ಅಂದರೆ ನಾವು ಉದ್ಯೋಗ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ದಂಥ ಉದ್ಯೋಗ ನಾವು ನೋಡ್ಕೋತಾ ಇದ್ದೀವಿ ರೀ. ನೋಡ್ಕೋತಾ ಅವ್ರ ಕೈಗೆ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು ಕೈ ಕೆಳಗೆ. ಅದರಿಂದ ನಮ್ಮ ಕೆಲಸ ಏನೋ ಒಂದು ಕಠಿಣ ಕೆಲಸ ತಾನಿಸ್ತಿದ್ದಿಲ್ಲ ರೀ. ಏಕದಮ್ ಸರಳವಾದಂಥ ಕೆಲಸ ತಾನಿಸ್ತಿತ್ತು ರೀ. ಮತ್ತು ಮನೆಯಲ್ಲೇ ಕೂತಿ ಎಲ್ಲರ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡ್ತೀವ್ರಿ ನಾವು. ಯಾರು ಹೊರಗಡೆ ಹೋಗಿ ತಿರುಗಾಡ್ಕೋತಾ ಆ ಕಡೆ ಈ ಕಡೆ ಅಲ್ದಾಡೋ ಅವಶ್ಯಕತೆ ಇಲ್ಲ ನಮಗೆ ಉದ್ಯೋಗದ ಸಂಬಂಧ. ಮತ್ತು ಅಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂಥ ಚಪ್ಪಲ್ ನಿಡ್ಕರ್ನವರು ಅಲ್ಲೇ ನಮ್ಮ ಅತನಿಯಲ್ಲಿ ನಮ್ಮ ಕಾಲೋನಿಯಲ್ಲಿ ಆಫೀಸ್ ಇರೋದ್ರಿಂದ ಅಲ್ಲಿ ಅವರು ತಗೋತಿದ್ದಾರೆ ಚಪ್ಪಲ. ಹೊರಗಿಂದ ಅಷ್ಟೇ ಇದನ್ನ ಇದ್ದಿದ್ದಿಲ್ರಿ ನಮ್ಗೆ. ಹಾಗಾಗಿ ನಿಮ್ಗೆ ಯಾವತ್ತೂ ಅನಿಸ್ಲೇ ಇಲ್ಲ ಓದಿ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಮನೆಯಲ್ಲೇ ಎಲ್ಲರೊಟ್ಟಿಗೆ ಕೆಲಸ ಮಾಡೋದು ಉತ್ತಮ ಅಂತ ಅನಿಸ್ತು. ಹಾಗೆ ಆಟ ಆಡ್ತಾ ಮಾಡೋ ಅಂತ ಕೆಲಸ ಅಂತ ನಿಮ್ಗೆ ಅನಿಸ್ತು. ಹಾಗಾಗಿ ಆಸಕ್ತಿ ಜಾಸ್ತಿ ಆಯ್ತಲ್ವಾ? ಈಗ ಮನೇಲಿ ಎಲ್ಲರ ಸಹಕಾರ ನಿಮ್ಗೆ ಇದೆಯಾ? ಹೇಗೆ? ಎಲ್ಲರೂ ಇದ್ದಾರೆ, ಎಲ್ಲರ ಸಹಕಾರನೂ ಇದೆ. ನನ್ನ ಮಿಸ್ಸಸ್ನು ಕೆಲಸ ಮಾಡ್ತಾರೆ ನಮ್ಮ ಕೈ ಕೆಳಗೆ. ಅಡಿಗೆ ಅದು ಮಾಡಿಕಿಸಿಂದ ನಮ್ಮ ಮಕ್ಕಳನ್ನು 2 ಮಕ್ಕಳಿಗೆ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ಲಕತ್ತಾರೆ. ಈಗ ಅವರು ITI ಮಾಡ್ಯಾರ ಇಬ್ಬರ. ಆಯ್ತು, ಒಬ್ಬರು ಏನೈತಿರಲ್ಲ ಇನ್ನು ಕಾಲೇಜ್ ಕಲಿಯತ್ತಾನ್ರಿ. ಒಟ್ಟಾಗಿ ಮನೆಯಲ್ಲಿ ಕುಟುಂಬದವರು ಎಲ್ಲರ ಸಹಕಾರದಿಂದ ನೀವು ಒಳ್ಳೆ ಮೆಷಿನ್ಗಳನ್ನ ಇವಾಗ ಅಳವಡಿಸ್ಕೊಂಡು ಮತ್ತಷ್ಟು ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ.
ಯಂತ್ರಗಳ ಮೂಲಕ ತಯಾರು ಮಾಡೋದು ಹೇಗೆ ಅನ್ನೋದು ತಿಳ್ಕೊಂಡು ಬಂದಮೇಲೆ ಅವರೇ ಇನ್ನು 4 ಜನರಿಗೆ ಕೆಲಸ ಕಲಿಸುತ್ತಾ ಇದ್ದಾರೆ. ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಹೇಗೆ, ಯಂತ್ರಗಳನ್ನು ಯಾವ ರೀತಿ ಬಳಕೆ ಮಾಡಿಬಿಟ್ಟು ಸಮಯದಲ್ಲಿ, ನಿಗದಿತ ಸಮಯದಲ್ಲಿ ಹೆಚ್ಚು ಉತ್ಪನ್ನಗಳನ್ನ ಮಾಡಬಹುದು ಅಂತ. ಅದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದೆ. ಜೊತೆಗೆ ಈ ಮುಂದೆ ಬರುವಂಥ ಜನರೇಷನ್ಗೆ, ಈ ಯುವ ಪೀಳಿಗೆಗೆ, ಅವರ ಮಕ್ಕಳನ್ನು ಒಳಗೊಂಡಂತೆ ಆ ಸಮುದಾಯದ ಜನರಿಗೆ, ಯಾಕೆಂದರೆ ಆ ಕಾಲೋನಿನಲ್ಲಿ ಬಹಳಷ್ಟು ಜನ ವಾಸ ಮಾಡ್ತಿದ್ದಾರೆ, ಸಣ್ಣ ಮಕ್ಕಳುಗಳೆಲ್ಲ ಇದ್ದಾರೆ, ಯುವಕರು ಯುವತಿಯರೆಲ್ಲ ಇದ್ದಾರೆ. ಅವ್ರಿಗೂ ಕೂಡ ಅವರು ಪ್ರೇರೇಪಣೆ ನೀಡೋದ್ರ ಮೂಲಕ ಕೊಲ್ಹಾಪುರಿ ಚಪ್ಪಲಿಗಳನ್ನೇ ಸಾಂಪ್ರದಾಯಿಕ ವಿಧಾನ ಜೊತೆಗೆ ಆಧುನಿಕವಾಗಿ ಹೇಗೆ ತಯಾರಿಸಬಹುದು ಅನ್ನೋದನ್ನ ಅದರಲ್ಲಿ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ಳೋ ಮಟ್ಟಿಗೆ ಅವರು ಕಲ್ತ್ಕೊಂಡು ಬಂದಿದ್ದಾರೆ. ಈಗ ಅಥಣಿಯಲ್ಲಿ ನಿಮ್ಮದೇ ಆದ ಒಂದು ಕಾಲೋನಿ ಇದೆ. ಸುಮಾರು ಎಷ್ಟು ಕುಟುಂಬಗಳಿದಾವೆ ಅಲ್ಲಿ? ಸುಮಾರು ಒಂದು 400 ಕುಟುಂಬ ಇರಬೇಕು ಸುಮಾರು. ಅಷ್ಟು ಜನನು ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹೌದು ಹೌದು. ಇಷ್ಟು ಜನದಲ್ಲಿ ಕೆಲವರಿಗೆ ಮಾತ್ರ ಆಯ್ಕೆ ಮಾಡಿ ನೀವು ಅವರಿಗೆ ಆರ್ಡರ್ನ ಕೊಡ್ತೀರಾ? ಲಿಡ್ಕರ್ನಿಂದ ನಾವು ಮುಕ್ತವಾದ ಅವಕಾಶಗಳೆಲ್ಲರಿಗೂ ಇರುತ್ತೆ. ಆದರೆ ಅಲ್ಲಿ ಏನಾಗಿದೆ, ಈಗ 300ರಿಂದ 400 ಕುಟುಂಬಗಳಿದ್ದಾರೆ. ಅವರಿಗೆ ಬೇಡಿಕೆಗಳು ಜಾಸ್ತಿ, ಬೇರೆ ಬೇರೆ ಕಡೆಯಿಂದೆಲ್ಲ ಬೇಡಿಕೆ ಬರುತ್ತೆ. ಹಾಗಾಗಿ ಪ್ರತಿ ಕುಟುಂಬವೂ ಕೂಡ ಎಂಗೇಜ್ ಆಗಿರುತ್ತೆ ತನ್ನದೇ ಆದ ವೃತ್ತಿನಲ್ಲಿ. ಅಂದರೆ ಇದೇ ಕೊಲ್ಹಾಪುರಿ ತಯಾರಿಕೆಯಲ್ಲಿ ಎಂಗೇಜ್ ಆಗಿದ್ದಾರೆ. ಬಹಳಷ್ಟು ಜನ ಏಜೆಂಟ್ಗಳು ಬಂದು ಅವ್ರ ಹತ್ರ ಆರ್ಡರ್ ಕೊಟ್ಟು ಈ ರೀತಿದ್ದೇ ಬೇಕು ಅಂತೇಳಿ ವಿದೇಶಗಳಿಗೆ ಮಾಡಿಸ್ಕೊಂಡು ಹೋಗೋವಂಥ NGOಗಳಿದ್ದಾರೆ. ಮತ್ತು ಅವ್ರದ್ದೇ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಪಾದರಕ್ಷೆಗಳನ್ನ. ಜೊತೆಗೆ ಲಿಡ್ಕರ್ಗೂ ಕೂಡ ನಿರಂತರವಾಗಿ ಬೇಡಿಕೆ ಇದ್ದ ಹಾಗೆ ನಾವು ಅವರಿಗೆ ನಮ್ಮ ಡಿಮ್ಯಾಂಡ್ಗಳನ್ನ ಹೇಳ್ತೀವಿ. ಅವ್ರು ನಮಗೂ ಕೂಡ ಲಿಡ್ಕರ್ಗೂ ಕೊಡ್ತಾರೆ. ನಿಮಗೆ ನಾವು ಮಾತಾಡ್ತಾ ಮೊದಲನೇದಾಗಿ ಹೇಳಿದ್ದೆ, ನಮ್ಮಿಂದ ನಮ್ಮ ಲಿಡ್ಕರ್ನ ಸಮುದಾಯದವರು ಎಲ್ಲೂ ಅವರು ಕಟ್ಟ ಹಾಕೋದಿಲ್ಲ ನಾವು ಅವರನ್ನು. ಸೊ ಅವರು ಸ್ವತಂತ್ರರಾಗಿರ್ತಾರೆ. ಅವರು ಲಿಡ್ಕರ್ಗೂ ಕೂಡ ಸರಬರಾಜು ಮಾಡ್ತಾರೆ. ಜೊತೆಗೆ ಅವರೇ ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಜಗತ್ತಿಗೆ ಅವರು ತಮ್ಮ ಪಾದರಕ್ಷೆಗಳನ್ನ ಕೊಡ್ತಾರೆ. ಈಗ ನಮ್ಮ ಒಂದು ಹೆಮ್ಮೆ ಏನಂತಂದರೆ, ಇಟಲಿಯ ಲಕ್ಸುರಿಯಸ್ ಬ್ರ್ಯಾಂಡ್ ಪ್ರಾದ ಅಂತಲೂ ಕರೀತಾರೆ, PRADA. ಆ ಪ್ರಾದ ಕಂಪನಿ ನಮ್ಮ ಅಥಣಿಗೆ ಬಂದು ನಮ್ಮ ಚರ್ಮ ಕುಶಲಕರ್ಮಿಗಳನ್ನು ನೋಡಿ ಅವರಿಂದ ಅವರ ಕಲೆಗೆ ಮರುಳಾಗಿ ಅವ್ರು, ಏಕೆಂದರೆ 2-3 ಸರ್ತಿ ಭೇಟಿ ನೀಡಿದ್ರು. ಪ್ರತಿ ಕಾಲೋನಿಯ ಪ್ರತಿ ಮನೆಗಳನ್ನೆಲ್ಲ ಭೇಟಿ ಮಾಡಿ ಇವರ ಚರ್ಮ ಕುಶಲಕರ್ಮಿಯ ಒಂದು ನೈಪುಣ್ಯಕ್ಕೆ ಅವರು ಮನಸೋತು ನಾವು ನಿಮ್ಮಲ್ಲೇನೆ ಈ ಕೆಲಸ ಮಾಡಿಸ್ತೀವಿ. ಈಗ ಅವರಿಗೆ ಭಾಳಷ್ಟು ಜನ ಬೇರೆ ಬೇರೆ ಹೊರಗಿನ ಸಂಸ್ಥೆಗಳು, ಹೊರಗಿನವರೆಲ್ಲ ಅಪ್ರೋಚ್ ಮಾಡಿದ್ರು ಪ್ರಾದ ಕಂಪನಿಯನ್ನು. ಆದರೆ ಅವರು ಎಲ್ಲೂ ಇಲ್ಲ. ನಾವು ಕರ್ನಾಟಕದ ಲೀಗಲ್ ಫೈಟ್ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದ ಲಿಡ್ಕರ್ ಅವರು. ಸೊ ಲಿಡ್ಕರ್ನ ಮೂಲಕನೇ ನಾವು ಮಾಡಿಸ್ತೀವಿ ಪಾದರಕ್ಷೆಗಳನ್ನ ಅಂತ ಹೇಳಿ ಮಾಡಿದ್ರು. ನಮ್ಮ ಚರ್ಮಕುಶಲಕರ್ಮಿಗಳ ಹೆಮ್ಮೆ ಏನು ಅಂತಂದರೆ, ಇಟಲಿಯ ಅಂಥ ಲಕ್ಸುರಿಯಸ್ ಬ್ರ್ಯಾಂಡ್ ಪ್ರಾದಾಗೆ ಚಪ್ಪಲಿಗಳನ್ನು ತಯಾರಿ ಮಾಡಿ ಕೊಟ್ಟಿರುವಂಥದ್ದು ಅದು ಯಾವಾಗಲೂ ಒಂದು ಐತಿಹಾಸಿಕ ಘಟನೆಯಾಗಿ ಉಳಿದು ಬಿಡುತ್ತೆ. ಖಂಡಿತ ಪರಂಪರೆಯಾಗಿ ಬಂದಂಥ ಕಲೆ ಆ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಯಾರಿಗೆ ಆದ್ರೂ ಹೆಮ್ಮೆ ಖಂಡಿತ ಅನ್ಸುತ್ತೆ. ಸೊ ಕರ್ನಾಟಕದ ಎಲ್ಲ ಜನತೆಯೂ ಹೆಮ್ಮೆ ಪಡುವಂಥ ವಿಷಯ ಇದು. ನಮ್ಮ ಕರ್ನಾಟಕದ ಜನತೆಗೆ ಹೇಳ್ಕೊಳ್ಳೋದೇನೆಂದರೆ, ನಮ್ಮ ಪಾರಂಪರಿಕವಾದ ಬಂದಂಥ ಚರ್ಮದ ಚಪ್ಪಲಿಗಳನ್ನು ಪ್ರತಿಯೊಬ್ಬರು ಒಂದು ಸಲ ಆದ್ರೂ ಉಡಬೇಕು. ಈ ಪರಂಪರೆ ಉಳಿಬೇಕಾದ್ರೆ ನಮ್ಮ ಕರ್ನಾಟಕದ ಜನ ನಮಗೆ ಸಹಾಯ ಮತ್ತು ಸಪೋರ್ಟ್ ಮಾಡಬೇಕು ಅಂತ ನನ್ನ ಕಳಕಳಿ ವಿನಂತಿ. ಕೇಳಿದ್ರಲ್ಲ ಕೇಳುಗರೆ, ಬೇಸಿಗೆಯಲ್ಲಿ ಈ ಪಾದರಕ್ಷೆಗಳು ಖಂಡಿತವಾಗಿಯೂ ಕಾಲಿಗೆ ಆರೋಗ್ಯಕ್ಕೆ ಉತ್ತಮ. ಹಾಗಾಗಿ ಕುಶಲಕರ್ಮಿಗಳು, ಅದರಲ್ಲೂ ನಮ್ಮ ಅಥಣಿಯ ಚರ್ಮ ಕುಶಲಕರ್ಮಿಗಳು ತಯಾರಿಸುವಂಥ ಕೊಲ್ಹಾಪುರಿ ಚಪ್ಪಲಿಗಳನ್ನ ಒಂದು ಸಾರಿ ಆದರೂ ಲಿಡ್ಕರ್ ಮೂಲಕ ಖರೀದಿ ಮಾಡಿ ಧರಿಸಿ ಆನಂದಿಸಿ ಅಂತ ಹೇಳ್ತಾ ಇದ್ದಾರೆ. ಈಗಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ KM ಹಾಗೂ ಚರ್ಮಕುಶಲಕರ್ಮಿಗಳಾದ ಮಲ್ಲೇಶ ಕೃಷ್ಣ ಸಣ್ಣಕ್ಕಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಆದರೆ ಇದೇ ಮೊದಲ ಬಾರಿಗೆ ಆಕಾಶವಾಣಿಯ ಮೆಟ್ಟೆಲ್ಲ ಹತ್ತು ಬಂದು ಅವರ ಅನಿಸಿಕೆಗಳನ್ನು, ಅವರ ಅನುಭವಗಳನ್ನು, ವೃತ್ತಿ ಧರ್ಮವನ್ನು ಹಂಚಿಕೊಳ್ಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಅವರಿಗೆಲ್ಲ. ಸೊ ಅವರೆಲ್ಲ ನಾನು ಹೆಮ್ಮೆ ಪಡುವಂತಹ, ನಾನು ಪ್ರತಿನಿಧಿಸುವಂತಹ ಸಂಸ್ಥೆ ಹೆಮ್ಮೆ ಪಡುವಂತಹ ಚರ್ಮಕುಶಲಕರ್ಮಿಗಳು. ಹಾಗಾಗಿ ಆಕಾಶವಾಣಿಗೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ KM ಹಾಗೂ ಅಥಣಿಯ ಚರ್ಮಕುಶಲಕರ್ಮಿ ಮಲ್ಲೇಶ್ ಕೃಷ್ಣ ಸಣ್ಣಕ್ಕಿ ಅವರು. ಸಂದರ್ಶಕರು ನಿರ್ಮಲಾ S. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.